ಒಂದು ಹಸಿರು ಹೊಲಗಳಿಂದ ತುಂಬಿದ ಸುಂದರ ಹಳ್ಳಿ. ಸೂರ್ಯಪುರ. ಹಳ್ಳಿಯ ಮಧ್ಯದಲ್ಲಿ ದೊಡ್ಡ ಬನಿಯನ್ ಮರ. ಅದರ ಕೆಳಗೆ ಪ್ರತಿದಿನ ಹಳ್ಳಿಯವರು ಕೂತು ಮಾತಾಡುವುದು, ನಗುವುದು, ಬದುಕನ್ನು ಹಂಚಿಕೊಳ್ಳುವುದು ಅವರ ಸಂಪ್ರದಾಯ. ಈ ಹಳ್ಳಿಯಲ್ಲಿ ಮಲ್ಲಪ್ಪ ಎಂಬ ಒಬ್ಬ ಸಣ್ಣ ರೈತ ಇದ್ದ. ಅವನ ಬಳಿ ದೊಡ್ಡ ಜಮೀನಿರಲಿಲ್ಲ, ಆದರೆ ದೊಡ್ಡ ಹೃದಯ ಇತ್ತು. ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲು ಎದ್ದು ಎಮ್ಮೆಗಳಿಗೆ ಆಹಾರ ಹಾಕಿ ಹೊಲಕ್ಕೆ ಹೊರಡುವುದು ಅವನ ದಿನಚರಿ. ಒಂದು ದಿನ ಮಲ್ಲಪ್ಪನ ಮಗ ಚಿಕ್ಕು ಶಾಲೆಯಿಂದ ದುಃಖದಿಂದ ಮನೆಗೆ ಬಂದ. ಅಪ್ಪ, ನಮ್ಮ ಶಾಲೆಗೆ ಹೋಗುವ ರಸ್ತೆ ಹಾಳಾಗಿದೆ, ಮಳೆ ಬಂದ್ರೆ ಹೋಗೋಕ್ಕಾಗಲ್ಲ ಎಂದು ಅಳುತ್ತಾ ಹೇಳಿದ. ಮಲ್ಲಪ್ಪನ ಮನಸ್ಸಿಗೆ ತುಂಬಾ ನೋವಾಯಿತು. ಇದು ನನ್ನ ಮಗನ ಸಮಸ್ಯೆಯಲ್ಲ, ನಮ್ಮ ಹಳ್ಳಿಯ ಎಲ್ಲಾ ಮಕ್ಕಳ ಸಮಸ್ಯೆ ಎಂದು ಅವನು ಯೋಚಿಸಿದ. ಅದಾದ ರಾತ್ರಿ ಹಳ್ಳಿಯ ದೊಡ್ಡ ಮರದ ಕೆಳಗೆ ಸಭೆ ಕರೆದ. ನಾವೆಲ್ಲರೂ ಒಟ್ಟಾಗಿ ಕೈಜೋಡಿಸಿದರೆ ರಸ್ತೆ ಸರಿಪಡಿಸಬಹುದು ಎಂದು ಮಲ್ಲಪ್ಪ ಹೇಳಿದ. ಮೊದಲು ಕೆಲವರು ನಕ್ಕರು. ನಮ್ಮಿಂದ ಏನಾಗುತ್ತೆ ಎಂದು ಕೇಳಿದರು. ಆದರೆ ಮಲ್ಲಪ್ಪ ನಗುತ್ತಾ ಹೇಳಿದ, ಒಬ್ಬೊಬ್ಬರ ಕೈಯಲ್ಲಿ ಶಕ್ತಿ ಕಡಿಮೆ ಇರಬಹುದು, ಆದರೆ ಎಲ್ಲರ ಕೈ ಸೇರಿದರೆ ಪರ್ವತ ಕೂಡ ಸರಿಯುತ್ತದೆ. ಮುಂದಿನ ದಿನ ಬೆಳಗ್ಗೆ ಹಳ್ಳಿಯ ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಕೈಯಲ್ಲಿ ಗುದ್ದಲಿ, ಗಡ್ಡೆ, ಬಕೆಟ್ ಹಿಡಿದು ಕೆಲಸಕ್ಕೆ ಇಳಿದರು. ಯಾರೋ ಕಲ್ಲು ತರುತ್ತಿದ್ದರು, ಯಾರೋ ಮಣ್ಣು ತುಂಬುತ್ತಿದ್ದರು, ಮಕ್ಕಳು ನೀರು ತರುತ್ತಿದ್ದರು. ಮಳೆ ಬಂದರೂ ಯಾರೂ ನಿಲ್ಲಲಿಲ್ಲ. ಮಣ್ಣಲ್ಲಿ ಮಿಂಚುತ್ತಿದ್ದ ಕಣ್ಣುಗಳು, ನಗುವಿನಿಂದ ತುಂಬಿದ ಮುಖಗಳು, ಹಳ್ಳಿ ಮತ್ತೆ ಜೀವಂತವಾಗಿತ್ತು. 3 ದಿನಗಳಲ್ಲಿ ಹಾಳಾದ ರಸ್ತೆ ಸುಂದರವಾದ ದಾರಿಯಾಗಿ ಬದಲಾಯಿತು. ಆ ದಿನ ಶಾಲೆಗೆ ಹೋಗುವ ಮಕ್ಕಳು ನಗುತ್ತಾ ಓಡಿದರು. ಚಿಕ್ಕು ತನ್ನ ಅಪ್ಪನ ಕೈ ಹಿಡಿದು ಹೇಳಿದ, ಅಪ್ಪ, ನೀನು ಹೀರೋ ಅಲ್ಲ, ಆದರೆ ನಿಜವಾದ ಹೀರೋ. ಮಲ್ಲಪ್ಪ ನಗುತ್ತಾ ಉತ್ತರಿಸಿದ, ಇಲ್ಲ ಮಗನೇ, ಈ ಹಳ್ಳಿ ನಮ್ಮ ಹೀರೋ. ಸಂಜೆಯಾಗುತ್ತಿದ್ದಂತೆ ಸೂರ್ಯ ಅಸ್ತಮಯವಾಗುತ್ತಿತ್ತು. ಹಳ್ಳಿಯ ಮೇಲೆ ಚಿನ್ನದ ಬೆಳಕು ಹರಡಿತ್ತು. ಬನಿಯನ್ ಮರದ ಕೆಳಗೆ ಮತ್ತೆ ಜನ ಸೇರಿದ್ದರು. ಆದರೆ ಈ ಬಾರಿ ಸಂತೋಷ, ಹೆಮ್ಮೆ ಮತ್ತು ಒಗ್ಗಟ್ಟಿನ ನಗು ಎಲ್ಲರ ಮುಖದಲ್ಲಿತ್ತು.